ಎಲ್ರಿಗೂ ನಮಸ್ತೆ. ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಸೈನ್ಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್ ಕ್ಲಾಸ್ 1 ಅಲ್ಲಿ ನೀವು ಎಲೆಕ್ಟ್ರಿಸಿಟಿ ಬಗ್ಗೆ ಮತ್ತೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಪ್ಯಾರಲಲ್ ಮತ್ತೆ ಸೀರೀಸ್ ಕನೆಕ್ಷನ್ ಇದ್ದಾಗ ಮತ್ತೆ ರೆಸಿಸ್ಟೆನ್ಸ್ ರೆಸಿಸ್ಟಿವಿಟಿನ ಹೇಗೆ ಫೈಂಡ್ ಔಟ್ ಮಾಡೋದು ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀರಾ. ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್ ಕ್ಲಾಸ್ 2 ನಲ್ಲಿ ಇವತ್ತು ಮ್ಯಾಗ್ನೆಟಿಸಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಮೇನ್ 3 ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಬರುತ್ತೆ. ಸೊ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಆದ್ಮೇಲೆ ನಾವು ಮ್ಯಾಗ್ನೆಟಿಸಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಯಾವ್ಯಾವ್ದು ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ನೋಡೋದಾದ್ರೆ ದ 3 ಎಫೆಕ್ಟ್ಸ್ ಆರ್ ಹೀಟಿಂಗ್ ಎಫೆಕ್ಟ್, ಕೆಮಿಕಲ್ ಎಫೆಕ್ಟ್ ಮತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತ ಹೇಳಿ. ಸೊ ಫಸ್ಟ್ ಒಂದು ಹೀಟಿಂಗ್ ಎಫೆಕ್ಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ ವೆನ್ ಕರೆಂಟ್ ಫ್ಲೋಸ್ ಥ್ರೂ ಎ ಕಂಡಕ್ಟರ್ ಇಟ್ ಪ್ರೊಡ್ಯೂಸಸ್ ಹೀಟ್ ಅಂತ ಹೇಳಿ. ಸೊ ದಿಸ್ ಹ್ಯಾಪನ್ಸ್ ಡ್ಯೂ ಟು ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಕಂಡಕ್ಟರ್ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ರೆ ಕರೆಂಟ್ ಇಸ್ ನಥಿಂಗ್ ಬಟ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ರೈಟ್? ಸೊ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಿದೆ ಅಂತ ಹೇಳಿದ್ರೆ ಸೊ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಅದಕ್ಕೆ ಫ್ಲೋ ಆಫ್ ಕರೆಂಟ್ ಏನ್ ರೆಸಿಸ್ಟ್ ಮಾಡತ್ತೋ ಸೊ ಹೈಲಿ ರೆಸಿಸ್ಟೆನ್ಸ್ ಇಂದ ತುಂಬಾ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದನ್ನ ನಾವು ಹೀಟಿಂಗ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಿಮ್ 2 ಹ್ಯಾಂಡ್ಸ್ ನು ರಬ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಹಾರ್ಡ್ನೆಸ್ ಫೀಲ್ ಆಗುತ್ತೆ ಅಲ್ವಾ? ಸೊ ಅದೇ ರೀತಿ ಈಗ ಇಲ್ಲಿ ರೆಸಿಸ್ಟೆನ್ಸ್ ಮತ್ತೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಮಧ್ಯ ಫ್ರಿಕ್ಷನ್ ಆಗುತ್ತೆ, ಅಂದ್ರೆ ರೆಸಿಸ್ಟ್ ಮಾಡುತ್ತೆ ಒಂದಕ್ಕೊಂದು. ಸೊ ಅಲ್ಲಿ ಫ್ರಿಕ್ಷನ್ ಆದಾಗ ಅಲ್ಲೂ ಕೂಡ ಹೀಟಿಂಗ್ ಎಫೆಕ್ಟ್ ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಎಕ್ಸಾಂಪಲ್ಸ್ ಯಾವ್ಯಾವ್ ಬರುತ್ತೆ ಹೀಟಿಂಗ್ ಎಫೆಕ್ಟ್ ಅಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಆದಾಗ ಅಂತ ನೋಡೋದಾದ್ರೆ ಸೊ ನೀವು ಡೈಲಿ ಲೈಫ್ ಅಲ್ಲಿ ತುಂಬಾ ಎಕ್ಸಾಂಪಲ್ಸ್ ಕೊಡ್ಬೋದು. ಯೂಶುವಲ್ ಆಗಿ ನಾವು ಡೈಲಿ ಲೈಫ್ ಅಲ್ಲಿ ತುಂಬಾ ಯೂಸ್ ಮಾಡೋಂಥದ್ದು ಅಂತ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಈಗ ಐರನ್ ಬಾಕ್ಸ್ ಅಂತ ಹೇಳ್ಬೋದು. ಸೊ ಐರನ್ ಬಾಕ್ಸ್ ಅಲ್ಲೂ ಕೂಡ ನೀವು ಎಲೆಕ್ಟ್ರಿಸಿಟಿ ಇದ್ದಾಗ ಐರನ್ ಮಾಡಕ್ ಯೂಸ್ ಮಾಡಿದಾಗ ಅಲ್ಲೂ ಕೂಡ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದ್ ಬಿಟ್ಟು ಮೈಕ್ರೋ ಓವನ್ ಅಲ್ಲಿ ಕೂಡ ಹೀಟಿಂಗ್ ಎಫೆಕ್ಟ್ ನೋಡ್ತೀರಾ. ಸೊ ಇನ್ನ ತುಂಬಾ ಎಕ್ಸಾಂಪಲ್ಸ್ ಇದೆ, ನಾನು ಮೇನ್ ಆಗಿ ಇದೆರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವು ಲೀಸ್ಟ್ ಔಟ್ ಮಾಡ್ಬೋದು. ಸೊ ಸೆಕೆಂಡ್ ಎಫೆಕ್ಟ್ ಬಂದು ಕೆಮಿಕಲ್ ಎಫೆಕ್ಟ್. ಕೆಮಿಕಲ್ ಎಫೆಕ್ಟ್ ಅಂದ್ರೆ ಏನು ಅಂತ ನೋಡಿದ್ರೆ ವೆನ್ ಕರೆಂಟ್ ಪಾಸಸ್ ಥ್ರೂ ಅ ಲಿಕ್ವಿಡ್ ಕಾಲ್ಡ್ ಅನ್ ಎಲೆಕ್ಟ್ರೋಲೈಟ್ ಕೆಮಿಕಲ್ ಚೇಂಜಸ್ ಅಕ್ಕರ್. ಸೊ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಎಲೆಕ್ಟ್ರೋಲಿಸಿಸ್ ಅಂತ ಹೇಳಿ ಕರಿತೀವಿ. ಎಲೆಕ್ಟ್ರೋಲೈಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ ವೆನ್ ಕರೆಂಟ್ ಪಾಸಸ್ ಥ್ರೂ ಲಿಕ್ವಿಡ್, ಒಂದು ಲಿಕ್ವಿಡ್ಗೆ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಆ ಲಿಕ್ವಿಡ್ ಅಲ್ಲಿ ಇರೋಂತಹ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗ್ಬೇಕು. ಆ ಲಿಕ್ವಿಡ್ ಏನಾಗ್ಬೇಕಂದ್ರೆ ಪಾಸಿಟಿವ್ ಅಯಾನ್ಸ್ ಮತ್ತೆ ನೆಗೆಟಿವ್ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗ್ತಿದೆ ಅಲ್ಲಿ ಅಂತ ಹೇಳಿದ್ರೆ ನಾವ್ ಅದನ್ನ ಎಲೆಕ್ಟ್ರೋಲೈಟ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಈಗ ವಾಟರ್ H2O ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ಸೊ H2Oಗೆ ಕರೆಂಟ್ ನ ಪಾಸ್ ಮಾಡಿದ್ರೆ ಅದೇನಾಗಿ ಡಿಸೋಸಿಯೇಟ್ ಆಗುತ್ತೆ, H+ ಮತ್ತೆ OH- ಆಗಿ ಡಿಸೋಸಿಯೇಟ್ ಆಗುತ್ತೆ. H+ OH-. ಸೊ ಈಗ H+ OH- ಅಂತ ಹೇಳಿದ್ರೆ ಕೆಮಿಸ್ಟ್ರಿಲಿ ನಾವು ಅಯಾನ್ಸ್ ಅಂತ ಹೇಳಿ ತಗೋತೀವಿ. ಬಟ್ ಅಲ್ಲೂ ಕೂಡ ಚಾರ್ಜಸ್ ಇದೆ ಅಲ್ವಾ? ಸೊ ದೇ ಆಕ್ಟ್ ಆಸ್ ಚಾರ್ಜಸ್. ಸೊ ಅದೇನ್ ಮಾಡುತ್ತೆ, ಇವಾಗ ವಾಟರ್ ಹೀಗೆ ಡಿಸೋಸಿಯೇಟ್ ಆಗೋದ್ರಿಂದ ಎಲೆಕ್ಟ್ರಿಸಿಟಿನ ಫ್ಲೋ ಆಗಕ್ಕೆ ಈಸಿಯಾಗಿ ದಾರಿ ಮಾಡ್ಕೊಡುತ್ತೆ. ಸೊ ಅದಕ್ಕೆ ನಮ್ಗೆ ವಾಟರ್ ಅಲ್ಲಿ ಏನಾದ್ರೂ ಎಲೆಕ್ಟ್ರಿಕ್ ವೈರ್ ಇದೆ ಅಂತ ಹೇಳಿದಾಗ ನಮಗ್ ಶಾಕ್ ಆಗೋದೇನಕ್ಕೆ ಅಂದ್ರೆ ಇದೇ ರೀಸನ್ಗೆ. ಸೊ ಇದೇ ರೀತಿ ನೀವು ತುಂಬಾ ಎಲೆಕ್ಟ್ರೋಲೈಟ್ಸ್ ನ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಂತ ತಗೊಂಡ್ರೆ Na+Cl- ಆಗಿ ಡಿಸೋಸಿಯೇಟ್ ಆಗುತ್ತೆ. ಅದನ್ನು ಕೂಡ ಎಲೆಕ್ಟ್ರೋಲೈಟ್ ಅಂತ ಹೇಳಿ ತಗೋತೀವಿ. ಒಂದು ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ಗೆ ಕೆಮಿಕಲ್ ಎಫೆಕ್ಟ್ ಯೂಸ್ ಆಗುತ್ತೆ, ಇನ್ನೊಂದು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಹೇಳ್ಬೋದು. ಸೊ ಎಲೆಕ್ಟ್ರೋಪ್ಲೇಟಿಂಗ್ ಅಲ್ಲಿ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇವಾಗ ಮೆಟಲ್ ಕೋಟಿಂಗ್ ಎಲ್ಲ ಮಾಡಕ್ ನೀವು ಕೇಳಿದ್ದೀರಾ. ಸೊ ಮೆಟಲ್ ಕೋಟಿಂಗ್ ಟೈಮ್ ಅಲ್ಲಿ ಎಲೆಕ್ಟ್ರೋಪ್ಲೇಟಿಂಗ್ ಅನ್ನೋ ಕೆಮಿಕಲ್ ಎಫೆಕ್ಟ್ ನ ಯೂಸ್ ಮಾಡಿಕೊಂಡು ನಾವು ಕೋಟಿಂಗ್ ನ ಮಾಡ್ಬೋದು. ಸೊ ದೀಸ್ ಆರ್ ದ 2 ಎಕ್ಸಾಂಪಲ್ಸ್ ಫಾರ್ ಕೆಮಿಕಲ್ ಎಫೆಕ್ಟ್. ನೆಕ್ಸ್ಟ್ ಬಂದು ಮ್ಯಾಗ್ನೆಟಿಕ್ ಎಫೆಕ್ಟ್. ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ ಹೆಂಗಾಗತ್ತೆ ಅಂತ ಹೇಳಿದ್ರೆ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಅಂತ ಹೇಳಿದ್ರೆ ಒಂದು ಕಂಡಕ್ಟರ್ ಕರೆಂಟ್ ಕ್ಯಾರಿ ಮಾಡ್ತಿದೆ ಅಂತ ಹೇಳಿದ್ರೆ ಅದ್ರ ಸುತ್ತ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡುತ್ತೆ, ಅಂದ್ರೆ ಪ್ರೊಡ್ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಬೆಲ್ಸ್, ಮೋಟಾರ್ಸ್, ಡೈನಾಮೋಸ್. ಸೊ ಇದು ನಾನು ನೆಕ್ಸ್ಟ್ ಮುಂದೆ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ಡೈನಾಮೋಸ್ ಮತ್ತೆ ಮೋಟಾರ್ಸ್ ಎಲ್ಲ. ಸೊ ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಿದೆ ಅಂದಾಗ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರೊಡ್ಯೂಸ್ ಆಗತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಂತ ಎಲ್ಲ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬಂದ ತಕ್ಷಣ ನಮಗೆ ನೆನಪಾಗೋದು ಮ್ಯಾಗ್ನೆಟ್ಸ್ ಅಂತ ಹೇಳಿ. ಮ್ಯಾಗ್ನೆಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಮೆಟೀರಿಯಲ್ ಆರ್ ಆಬ್ಜೆಕ್ಟ್ ದಟ್ ಕ್ಯಾನ್ ಪ್ರೊಡ್ಯೂಸ್ ಎ ಮ್ಯಾಗ್ನೆಟಿಕ್ ಫೋರ್ಸ್
ವಿಚ್ ಕ್ಯಾನ್ ಅಟ್ರಾಕ್ಟ್ ಸರ್ಟನ್ ಮೆಟಲ್ಸ್ ಲೈಕ್ ಐರನ್, ನಿಕ್ಕಲ್ ಅಂಡ್ ಕೋಬಾಲ್ಟ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಮೆಟಲ್ಸ್ ನ ಅಟ್ರಾಕ್ಟ್ ಮಾಡೋಂತಹ ಪ್ರಾಪರ್ಟಿ ಇರುತ್ತೆ ಅಂಡ್ ಕ್ರಿಯೇಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಅದ್ರ ಸುತ್ತ ಏನಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಇದು ಮ್ಯಾಗ್ನೆಟ್ಸ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾಗ್ನೆಟ್ ಅಲ್ಲಿ ಯೂಶಲಿ ನಾವು ಯೂಸ್ ಮಾಡೋಂಥದ್ದು ಬಾರ್ ಮ್ಯಾಗ್ನೆಟ್. ಒಂದ್ ಬಾರ್ ಮ್ಯಾಗ್ನೆಟ್ ನ ಕನ್ಸಿಡರ್ ಮಾಡಿದೀವಿ ಅಂತ ಹೇಳಿದ್ರೆ, ಎಲೆಕ್ಟ್ರಿಸಿಟಿಯನ್ನ ಕ್ಲಾಸ್ ಅಲ್ಲಿ ನೀವು ಡಿಸ್ಕಸ್ ಮಾಡಿರ್ತೀರಾ. ಲೈಕ್ ಚಾರ್ಜಸ್ ರಿಪೆಲ್ ಅಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಅಂತ ಹೇಳಿ. ಸೊ ಲೈಕ್ ಸೇಮ್ ಇಲ್ಲೂ ಕೂಡ ಹಂಗೆ ಆಗತ್ತೆ, ಬಟ್ ಇಲ್ಲಿ ಚಾರ್ಜಸ್ ಗಿಂತ ಪೋಲ್ಸ್ ಅಂತ ಹೇಳಿ ತಗೋತೀವಿ. ಸೊ ಇದೊಂದು ಬಾರ್ ಮ್ಯಾಗ್ನೆಟ್ ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನ ಸೌತ್ ಪೋಲ್, ಇದನ್ನ ನಾರ್ತ್ ಪೋಲ್ ಅಂತ ಹೇಳಿ ತಗೋತೀರಾ. ದಿಸ್ ಇಸ್ ಸೌತ್ ಪೋಲ್, ದಿಸ್ ಇಸ್ ನಾರ್ತ್ ಪೋಲ್. ಸೊ ಇನ್ನೊಂದು ನೀವು ಯಾವಾಗ್ಲೂ ಅಬ್ಸರ್ವ್ ಮಾಡ್ಬೇಕಿರೋದೇನು ಅಂತ ಹೇಳಿದ್ರೆ, ಒಂದ್ ಮ್ಯಾಗ್ನೆಟ್ ಅಂತ ತಗೊಂಡಾಗ ಆಲ್ವೇಸ್ ಔಟ್ ಸೈಡ್ ದಿ ಮ್ಯಾಗ್ನೆಟ್. ಸೊ ಇನ್ಸೈಡ್ ದಿ ಮ್ಯಾಗ್ನೆಟ್ ಹೇಳ್ತಿಲ್ಲ, ಔಟ್ ಸೈಡ್ ದಿ ಮ್ಯಾಗ್ನೆಟ್ ಆಲ್ವೇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಎಮರ್ಜ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಎಂಟರ್ ಟು ದಿ ಸೌತ್ ಪೋಲ್. ನಾರ್ತ್ ಪೋಲ್ ಇಂದ ಎಮರ್ಜ್ ಆಗಿ, ಸೊ ಈ ರೀತಿ ಎಮರ್ಜ್ ಆಗತ್ತೆ. ಸೊ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಆಗಿ ಸೌತ್ ಪೋಲ್ಗೆ ಎಂಟರ್ ಆಗುತ್ತೆ. ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಸೊ ಇಲ್ಲೂ ಕೂಡ ಹಂಗೆ, ಇಲ್ಲಿ ಮತ್ತೆ ಇಲ್ಲಿಂದ ಎಮರ್ಜ್ ಆಗತ್ತೆ, ಸೌತ್ ಪೋಲ್ಗೆ ಎಂಡ್ ಆಗತ್ತೆ, ಇಲ್ಲಿಗೆ ಎಂಟರ್. ಸೊ ಔಟ್ಸೈಡ್ ದಿ ಮ್ಯಾಗ್ನೆಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ಎಮರ್ಜ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಎಂಟರ್ ಟು ದಿ ಸೌತ್ ಪೋಲ್. ಬಟ್ ಇನ್ಸೈಡ್ ದಿ ಮ್ಯಾಗ್ನೆಟ್ ಏನಾಗತ್ತೆ ಅಂತ ಹೇಳಿದ್ರೆ, ಸೌತ್ ಪೋಲ್ ಇಂದ ನಾರ್ತ್ ಪೋಲ್ಗೆ ಮೂವ್ ಆಗ್ತಿರುತ್ತೆ. Inside the magnet, the magnetic field lines are continue from south pole to north pole, but outside the magnet ಏನಾಗುತ್ತೆ, ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಮೂವ್ ಆಗುತ್ತೆ. ಇದೊಂದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಮೊದಲೇ ಹೇಳ್ದಂಗೆ ಲೈಕ್ ಪೋಲ್ಸ್ ಆರ್ ರಿಪೆಲ್ ಅಂಡ್ ಅನ್ಲೈಕ್ ಪೋಲ್ಸ್ ಆರ್ ಅಟ್ರಾಕ್ಟ್. ಸೊ ಲೈಕ್ ಪೋಲ್ಸ್ ಇದ್ದಾಗ ರಿಪೆಲ್ ಈಚ್ ಅದರ್. ಲೈಕ್ ಪೋಲ್ಸ್ ಅಂತ ಹೇಳಿದ್ರೆ ಸೌತ್ ಸೌತ್ ಮತ್ತೆ ನಾರ್ತ್ ನಾರ್ತ್ ಅಂತ ಇದ್ದಾಗ ಏನಾಗುತ್ತೆ, ಒಂದಕ್ಕೊಂದು ರಿಪೆಲ್ ಆಗುತ್ತೆ. ಸೊ ಅನ್ಲೈಕ್ ಪೋಲ್ಸ್ ಅಂತ ಬಂದ್ರೆ ಅಟ್ರಾಕ್ಟ್ ಈಚ್ ಅದರ್. ಸೊ ಇದಿಷ್ಟು ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ಮ್ಯಾಗ್ನೆಟ್. ಸೊ ನಾನು ಹೇಳ್ತಿರೋದು ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್ ಅನ್ನ ಕಂಡಕ್ಟ್ ಬಗ್ಗೆ. ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ರಿಲೀಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಫಸ್ಟ್ ಬೇಸಿಕ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ರಿಲೀಸ್ ಆಗುತ್ತೆ ಅಂದ್ರೆ, ಇವಾಗ ನೀವು ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ನೋಡಿದಾಗ ಅದರಲ್ಲಿ ಪಾರ್ಟಿಕಲ್ಸ್, ಫಂಡಮೆಂಟಲ್ 3 ಪಾರ್ಟಿಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿರ್ತೀರಾ. ಪ್ರೋಟಾನ್, ನ್ಯೂಟ್ರಾನ್ ಮತ್ತೆ ಎಲೆಕ್ಟ್ರಾನ್ ಅಂತ ಹೇಳಿ. ಪ್ರೋಟಾನ್ ನ್ಯೂಟ್ರಾನ್ಸ್ ಇನ್ಸೈಡ್ ದಿ ನ್ಯೂಕ್ಲಿಯಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ಅರೌಂಡ್ ದಿ ನ್ಯೂಕ್ಲಿಯಸ್ ರಿವಾಲ್ವ್ ಆಗ್ತಿರುತ್ತೆ. ಕ್ವಾಂಟಮ್ ಫಿಸಿಕ್ಸ್ ಅಂತ ಬಂದಾಗ ನೀವು ಹೈಯರ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡ್ತೀರಾ. ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಿದ್ದಾಗ ಸ್ಪಿನ್ ಆಗುತ್ತೆ, ಅಂದ್ರೆ ವೈಬ್ರೇಷನ್ ಮೂವ್ಮೆಂಟ್ ಇರುತ್ತೆ ಎಲೆಕ್ಟ್ರಾನ್ಸ್. ಸೊ ಅದನ್ನ ನಾವು ಸ್ಪಿನ್ ಅಂತ ಹೇಳಿ ಕರಿತೀವಿ. ಆ ಎಲೆಕ್ಟ್ರಾನ್ ಸ್ಪಿನ್ ಇಂದ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ರಿಲೀಸ್ ಆಗುತ್ತೆ. ಸೊ ಅದರಿಂದ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗ್ತಾ ಹೋಗುತ್ತೆ. ಸೊ ಇವಾಗ ಕರೆಂಟ್ ಅಂತ ಹೇಳಿದ್ರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಲ್ವಾ, ಅಲ್ಲಿ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಎಕ್ಸ್ಪೀರಿಯನ್ಸ್ ಆಗ್ಲೇಬೇಕು. ಸೊ ಅದ್ರಲ್ಲಿ ಬೇಸಿಕ್ ಆಗಿ ಫಸ್ಟ್ ಬರೋ ಅಂತದ್ದು ಎ ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್ ಅಂತ ಹೇಳಿ. ಒಂದು ಸ್ಟ್ರೈಟ್ ವೈರ್ ಇರುತ್ತೆ, ಕಂಡಕ್ಟರ್ ಇಸ್ ನಥಿಂಗ್ ಬಟ್ ವೈರ್ ಅಥವಾ ಮೆಟಲ್ ರಾಡ್ ಏನಾದ್ರೂ ಆಗಿರ್ಲಿ, ಬಟ್ ಸ್ಟ್ರೈಟ್ ಆಗಿರ್ಬೇಕು. ಆ ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್ ಅಂದ್ರೆ ಅದು ಕರೆಂಟ್ ನ ಕ್ಯಾರಿ ಮಾಡ್ತಿದೆ ಅಂತ ಅಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗೆ ಎಮರ್ಜ್ ಆಗುತ್ತೆ, ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅನ್ನೋದನ್ನೆಲ್ಲ ನೋಡೋಣ. ಸೊ ಫಸ್ಟ್ ಒಂದು ಸ್ಟ್ರೈಟ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ನ ಕನ್ಸಿಡರ್ ಮಾಡ್ತೀರಾ. ಸೊ ಇದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕರೆಂಟ್ ಅಪ್ವರ್ಡ್ಸ್ ಅಲ್ಲಿ ಫ್ಲೋ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಕರೆಂಟ್ ಬಂದು ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಿದೆ, ಅಪ್ವರ್ಡ್ಸ್ ಫ್ಲೋ ಆಗ್ತಿದೆ ಕರೆಂಟ್, ಆಯ್ತಾ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಎಮರ್ಜ್ ಆಗುತ್ತೆ ಅಂತ ಹೇಳಿದ್ರೆ, ಲೈಕ್ ಕಾನ್ಸೆಂಟ್ರಿಕ್ ಸರ್ಕಲ್ ತರ. ಸೊ ಇವಾಗ ಒಂದು ಸ್ಟ್ರೈಟ್ ಕಂಡಕ್ಟರ್ ಕರೆಂಟ್ ನ ಕ್ಯಾರಿ ಮಾಡ್ತಿದೆ ಅಂದಾಗ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಾಗತ್ತೆ ಅಂತ ಹೇಳಿದ್ರೆ, ಈ ರೀತಿ ಕಾನ್ಸೆಂಟ್ರಿಕ್ ಸರ್ಕಲ್ ತರ ಫಾರ್ಮ್ ಆಗ್ತಾ ಹೋಗುತ್ತೆ ಅರೌಂಡ್ ದಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್.
ಸೊ ಇವಾಗ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ನೋಡೋದಾದ್ರೆ, ಈಗ ಕರೆಂಟ್ ಇರೋದು ಅಪ್ವರ್ಡ್ಸ್. ಸೊ ಕರೆಂಟು ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂತ ಹೇಳಿದಾಗ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಬಂದು ಆಂಟಿ ಕ್ಲಾಕ್ ವೈಸ್ ಇರುತ್ತೆ. ಸೊ ಆಂಟಿ ಕ್ಲಾಕ್ ವೈಸ್ ಇರುತ್ತೆ ಅಂತ ಹೇಳಿದ್ರೆ ಏನ್ ಡೈರೆಕ್ಷನ್ ಇರುತ್ತೆ? ಕ್ಲಾಕ್ ವೈಸ್ಗೆ ಅಪೋಸಿಟ್. ಸೊ ಈ ಡೈರೆಕ್ಷನ್ ಇಲ್ಲಿರುತ್ತೆ. ಹೀಗೆ ಮೂವ್ ಆಗಿ ಮತ್ತೆ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ಸೊ ಕ್ಲೋಸ್ಡ್ ಲೂಪ್ ತರ ಮೂವ್ ಆಗ್ತಾನೆ ಇರುತ್ತೆ. ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಎಂಡಿಂಗ್ ಪಾಯಿಂಟ್ ಅಂತ ಏನಿರಲ್ಲ, ಕ್ಲೋಸ್ಡ್ ಲೂಪ್ ಆಗಿರುತ್ತೆ. ಬಟ್ ಡೈರೆಕ್ಷನ್ ಬಂದು ಆಂಟಿ ಕ್ಲಾಕ್ ವೈಸ್ ಇರುತ್ತೆ. ಸೊ ಇದರಲ್ಲಿ ಡೈರೆಕ್ಷನ್ ಏನಾಗುತ್ತೆ ಅವಾಗ? ಕರೆಂಟು ಅಪ್ವರ್ಡ್ಸ್ ಇದ್ದಾಗ ಅಂತ ಹೇಳಿದ್ರೆ ಎಬೋದಿ ಅಂದ್ರೆ ಆರೋ ಮಾರ್ಕ್ ಎಬೋ ತೋರಿಸ್ತೀವಿ ಅಪ್ವರ್ಡ್ಸ್ ಅಲ್ಲಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಏನಿರುತ್ತೆ? ಆಂಟಿ ಕ್ಲಾಕ್ ವೈಸ್ ಇರುತ್ತೆ. ಇವಾಗ ನೀವು ಡೈರೆಕ್ಷನ್ ಚೇಂಜ್ ಮಾಡ್ತೀರಾ. ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿದಾಗ ಏನಾಗುತ್ತೆ? ಇವಾಗ ಅಪ್ವರ್ಡ್ಸ್ ಇತ್ತು, ನೆಕ್ಸ್ಟ್ ನಾನು ಡೌನ್ವರ್ಡ್ಸ್ ಕರೆಂಟ್ ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದಾಗ ಅವಾಗ್ಲೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲ್ಲಿ ಏನಾಗುತ್ತೆ? ಡೈರೆಕ್ಷನ್ ಚೇಂಜ್ ಆಗುತ್ತೆ. ಸೊ ಇವಾಗ ಇನ್ನೊಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ತಗೋತೀರಾ. ಸೊ ಕರೆಂಟ್ ಏನಾಗ್ತಿದೆ ಇವಾಗ? ಡೌನ್ವರ್ಡ್ಸ್ ಫ್ಲೋ ಆಗ್ತಿದೆ, ಆಯ್ತಾ? ಸೊ ಇಲ್ಲೂ ಕೂಡ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ತರನೇ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಗುತ್ತೆ. ಬಟ್ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿರುತ್ತೆ? ಇವಾಗ ಕ್ಲಾಕ್ ವೈಸ್ ಇರುತ್ತೆ, ಯಾಕಂದ್ರೆ ಕರೆಂಟ್ ಡೌನ್ವರ್ಡ್ ಫ್ಲೋ ಆಗ್ತಿದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಕೂಡ ಚೇಂಜ್ ಆಗ್ಬೇಕಲ್ವಾ? ಸೊ ಕ್ಲಾಕ್ ವೈಸ್ ಅಂತ ಹೇಳಿದ್ರೆ ನೆಕ್ಸ್ಟ್ ಈ ತರ ಇರುತ್ತೆ. ಮತ್ತೆ ಈ ತರ ಹೋಗಿ ಇಲ್ಲಿಂದ ಕ್ಲೋಸ್ ಲೂಪ್ ಆಗಿ ಮತ್ತೆ ಮೂವ್ ಆಗುತ್ತೆ. ಸೊ ಇವಾಗ ಡೈರೆಕ್ಷನ್ ಕರೆಂಟ್ ಡೌನ್ವರ್ಡ್ಸ್ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಏನಿರುತ್ತೆ? ಕ್ಲಾಕ್ ವೈಸ್ ಇರುತ್ತೆ. ಸೊ ಮ್ಯಾಗ್ನೆಟಿಸಮ್ ಅಂತ ಬಂದಾಗ ಬೇಸಿಕ್ ಸರ್ಕ್ಯೂಟ್ ಮ್ಯಾಗ್ನೆಟಿಸಮ್ ಅಲ್ಲಿ ಬಂದು ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏನ್ ಅಂತ ಹೇಳಿದ್ರೆ, ಇವಾಗ ಕ್ಯಾರಿಯಿಂಗ್ ಸ್ಟ್ರೈಟ್ ಕಂಡಕ್ಟರ್ ಕರೆಂಟ್ ಕ್ಯಾರಿ ಮಾಡ್ತಿದೆ ಅಂತ ಹೇಳಿದ್ರೆ ನಾವು ಇದನ್ನ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಲ್ಲಿ ಒಂದು ರೂಲ್ ಮುಖಾಂತರ ನಾವು ಡೈರೆಕ್ಷನ್ ಆಫ್ ಕರೆಂಟ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಹೇಳ್ಬೋದು. ಸೊ ನೀವು ರೈಟ್ ಹ್ಯಾಂಡ್ ಅಸ್ಯೂಮ್ ಮಾಡ್ಕೊಳ್ಳಿ, ನಿಮ್ ರೈಟ್ ಹ್ಯಾಂಡ್ ಅಲ್ಲಿ ಪಾಮ್ ಅಲ್ಲಿ ಒಂದು ಸ್ಟ್ರೈಟ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇದೆ ಅಂತ ಹೇಳಿದ್ರೆ, ನಿಮ್ ಥಂಬ್ ಇದೆಯಲ್ವಾ, ಇದು ಡೈರೆಕ್ಷನ್ ಆಫ್ ದಿ ಕರೆಂಟ್ ನ ಇಂಡಿಕೇಟ್ ಮಾಡುತ್ತೆ. ಬಟ್ ನಿಮ್ಮ ಅದರ್ ಫಿಂಗರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಇದೆಯೋ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಡಿನೋಟ್ ಮಾಡುತ್ತೆ. ಇನ್ ಕೇಸ್ ಇವಾಗ ಅಪ್ವರ್ಡ್ಸ್ ಇದೆ ಅಂತ ಹೇಳಿದ್ರೆ ನನ್ನ ತಮ್ಮ ಏನಾಗಿದೆ? ಅಪ್ವರ್ಡ್ಸ್ ಇದೆ. ಸೊ ಅದರ್ ಫಿಂಗರ್ಸ್ ಏನಿದೆ? ಆಂಟಿ ಕ್ಲಾಕ್ ವೈಸ್ ಇದೆ. ಸೊ ಇದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ನಾನು ಆಗ್ಲೇ ಹೇಳ್ದೆ ಡೌನ್ವರ್ಡ್ ಮಾಡಿದಾಗ ಏನಾಗುತ್ತೆ ಅಂತ. ಸೊ ಡೌನ್ವರ್ಡ್ ಮಾಡಿದೆ ಅಂತ ಹೇಳಿದಾಗ ನನ್ನ ತಮ್ಮ ಯಾವ ಕಡೆ ತೋರಿಸಿದ್ರೆ? ಡೌನ್ವರ್ಡ್ಸ್. ಕರೆಂಟ್ ಇವಾಗ ಡೌನ್ವರ್ಡ್ಸ್ ಫ್ಲೋ ಆಗ್ತಿದೆ, ಬಟ್ ನಂದು ಅದರ್ ಫಿಂಗರ್ಸ್ ಬಂದು ಆಂಟಿ ಕ್ಲಾಕ್ ವೈಸ್ ಇದೆ. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ ಮುಖಾಂತರ ನಾವು ಇದನ್ನ ಡೈರೆಕ್ಷನ್ ಆಫ್ ಕರೆಂಟ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ನ ತಿಳ್ಕೊಬಹುದು. ಸೆಕೆಂಡ್ ಒನ್ ಬಂದು ಕರೆಂಟ್ ಕ್ಯಾರಿಯಿಂಗ್ ಲೂಪ್ ಅಂತ ಹೇಳಿ. ಸೊ ಫಸ್ಟ್ ಸ್ಟ್ರೈಟ್ ಕಂಡಕ್ಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಒಂದ್ ಲೂಪ್, ಅದೇ ಕಂಡಕ್ಟರ್ ನ ಒಂದ್ ಲೂಪ್ ತರ ಫಾರ್ಮೇಶನ್ ಮಾಡಿದೀವಿ. ಸೊ ಇವಾಗ ಲೂಪ್ ಅಲ್ಲಿ ನಾವು ಕರೆಂಟ್ ನ ಫ್ಲೋ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ನೋಡೋದಾದ್ರೆ, ಅಲ್ಲಿ ನೀವು ಫಿಗರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ರೆಡ್ ಕಲರ್ ಏನ್ ಕೊಟ್ಟಿದ್ದಾರೆ ಅದ್ರೊಳಗಡೆ ಆಂಟಿ ಕ್ಲಾಕ್ ವೈಸ್ ಆರೋ ಮಾರ್ಕ್ ಹಾಕಿದ್ದಾರೆ. ಅಂತ ಹೇಳಿದ್ರೆ ಕರೆಂಟ್ ಆರೋ ಮಾರ್ಕ್ ಏನ್ ಹಾಕಿದ್ದಾರೆ ಅದು ಕರೆಂಟ್ ಅಂತ ಹೇಳಿ ಅರ್ಥ. ಸೊ ಆಂಟಿ ಕ್ಲಾಕ್ ವೈಸ್ ಮೂವ್ ಆಗ್ತಿದೆ ಕರೆಂಟ್ ಅಂತ, ಆಯ್ತಾ? ಸೊ ನೆಕ್ಸ್ಟ್ ರೆಡ್ ಕಲರ್ ಏನಿದೆ ದಟ್ ಈಸ್ ದ ಲೂಪ್, ಕರೆಂಟ್ ಕ್ಯಾರಿಯಿಂಗ್ ಲೂಪ್. ಸೊ ಈ ತರ ಇದ್ದಾಗ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಎಮರ್ಜ್ ಆಗತ್ತೆ ಅಂತ ನೋಡೋದಾದ್ರೆ, ಒಂದು ಈಗ ಲೂಪ್ ತಗೊಂಡಾಗ ನಾವು ಅಪ್ವರ್ಡ್ಸ್ ಡೌನ್ವರ್ಡ್ಸ್ ಅಂತ ಹೇಳಕ್ಕಾಗಲ್ಲ. ಅದ್ರಲ್ಲಿ ಇವಾಗ ಆಂಟಿ ಕ್ಲಾಕ್ ವೈಸ್ ಮತ್ತೆ ಕ್ಲಾಕ್ ವೈಸ್ ಬಂದು ಡೈರೆಕ್ಷನ್ ಆಫ್ ದಿ ಕರೆಂಟ್ ಆಗತ್ತೆ. ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಇವಾಗ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ? ಕರೆಂಟ್ ಬಂದು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗ್ತಿದೆ ಅಲ್ವಾ? ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆದಾಗ ಸೊ ಕರೆಂಟ್ ಥ್ರೂ ಎ ಲೂಪ್ ಆಂಟಿ ಕ್ಲಾಕ್ ವೈಸ್ ಇದೆ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗ್ ಕಾಣಿಸ್ತಿದೆ ನಿಮ್ಗೆ? ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗಿದೆ ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಅಲ್ವಾ, ಈ ರೀತಿ ಎಮರ್ಜ್ ಆಗ್ತಿದೆ.
ಡೈರೆಕ್ಷನ್ ಏನಿದೆ ಅಂದ್ರೆ ಲೂಪ್ ಇಂದ ಆಚೆ ಹೋಗ್ತಿದೆ, ಹೊರಗಡೆ ಹೋಗ್ತಿದೆ ಅನ್ನೋ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅವಾಗ ಡೈರೆಕ್ಷನ್ ಬಂದ ಏನಾಗುತ್ತೆ, ಔಟ್ವರ್ಡ್ಸ್ ಆಫ್ ದಿ ಲೂಪ್. ಸೊ ಔಟ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂತ ಹೇಳಿ, ಔಟ್ವರ್ಡ್ಸ್ ಆಫ್ ದಿ ಲೂಪ್ ಅಲ್ವಾ. ಸೆಕೆಂಡ್ ಒನ್, ಇವಾಗ ಮತ್ತೆ ನೀವು ಡೈರೆಕ್ಷನ್ ಚೇಂಜ್ ಮಾಡಿದ್ರಿ, ನನ್ಗೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗ್ತಿರೋದು ಬೇಡ, ದ ಫ್ಲೋ ಆಫ್ ಕರೆಂಟ್ ಬಂದು ಕ್ಲಾಕ್ ವೈಸ್ ಅಲ್ಲೇ ಇರ್ಲಿ ಅಂತ ಹೇಳಿ ನೀವ್ ಅನ್ಕೋತೀರಾ ಅಂತ ಹೇಳಿದ್ರೆ ಲೂಪ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕೂಡ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಅವಾಗ ಏನಾಗುತ್ತೆ ಡೈರೆಕ್ಷನ್ ಅಂತ ಹೇಳಿದ್ರೆ ಲೂಪ್ ಇಂದ ಒಳಗಡೆ ಬರ್ತಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನೋ ತರ ಫೀಲ್ ಆಗುತ್ತೆ, ಅಂದ್ರೆ ಇನ್ವರ್ಡ್ಸ್ ಆಫ್ ದಿ ಲೂಪ್ ಅಂತ ಹೇಳಿ. ಸೊ ನೆಕ್ಸ್ಟ್ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಕರೆಂಟ್ ಕ್ಲಾಕ್ ವೈಸ್ ಮೂವ್ ಆದ್ರೆ ಇನ್ಸೈಡ್ ದಿ ಲೂಪ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಂದು ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಇನ್ವರ್ಡ್ಸ್ ಆಫ್ ದಿ ಲೂಪ್. ಸರಿ, ಸೊ ಸ್ಟ್ರೈಟ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಲ್ಲಿ ನಾವೇನ್ ಅಬ್ಸರ್ವ್ ಮಾಡಿದ್ವಿ, ಥಂಬ್ ಅಂತ ಅನ್ನೋದು ದ ಡೈರೆಕ್ಷನ್ ಆಫ್ ದಿ ಕರೆಂಟ್ ನ ಶೋ ಮಾಡ್ತಾ ಇತ್ತು, ಅದರ್ ಫಿಂಗರ್ಸ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಶೋ ಮಾಡ್ತಾ ಇತ್ತು. ಬಟ್ ಲೂಪ್ ಅಂತ ಬಂದಾಗ ನಾವು ಇವಾಗ ಫಿಂಗರ್ಸ್, ಅದರ್ ಫಿಂಗರ್ಸ್ ಏನಿರುತ್ತೆ ಅದು ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ನ ಶೋ ಮಾಡುತ್ತೆ. ಥಂಬ್ ಏನಿರುತ್ತೆ ಅದು ದ ಡೈರೆಕ್ಷನ್ ಆಫ್ ದಿ ಫ್ಲೋ ಆಫ್ ಎಮರ್ಜಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಶೋ ಮಾಡುತ್ತೆ. ಸ್ಟ್ರೈಟ್ ಲೈನ್ ಮತ್ತೆ ಲೂಪ್ ಗೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಾರ್ದು. ಬಟ್ ಅದರ್ ಫಿಂಗರ್ಸ್ ಇಲ್ಲಿ ದ ಡೈರೆಕ್ಷನ್ ಆಫ್ ಕರೆಂಟ್ ತೋರಿಸಿದ್ರೆ ಥಂಬ್ ಅನ್ನೋದು ದ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ತೋರಿಸುತ್ತೆ. ಸೊ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿದ್ರೆ ಈಗಿರತ್ತಲ್ವಾ, ಸೊ ಹೀಗಿದ್ದಾಗ ಈ ಸೈಡ್ ಇಂದ ನಮ್ಗೆ ಲೂಪ್ ಅಲ್ಲಿ ಕರೆಂಟ್ ಮೂವ್ ಆಗ್ತಿದೆ ಅಂತ. ಸೊ ಥಂಬ್ ಇರೋದೇನೋ ಅಪ್ವರ್ಡ್ಸ್ ಅಂತ ಹೇಳಿದ್ರೆ ಔಟ್ ಸೈಡ್ ಆಫ್ ದಿ ಲೂಪ್, ಅಂದ್ರೆ ಲೂಪ್ ಇಂದ ಆಚೆ ಬರ್ತಿದೆ ಅನ್ನೋ ತರ ನಮ್ಗೆ ಫೀಲ್ ಆಗುತ್ತೆ. ಸೊ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲ್ಲೂ ಕೂಡ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಇದು ಬಂದು ಸೆಕೆಂಡ್ ಒನ್. ಇದ್ರದ್ದು ಅಪ್ಲಿಕೇಶನ್ ನಾವ್ ಎಲ್ಲೆಲ್ಲಿ ನೋಡ್ಬೋದು ಅಂತ ಹೇಳಿ ನೆಕ್ಸ್ಟ್ ನಿಮ್ಗೆ ಡೈನಮೋ ಮತ್ತೆ ಮೋಟರ್ಸ್ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಥರ್ಡ್ ಒನ್ ಬಂದು ಸೊಲೆನಾಯ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿ. ಸೊ ಫಸ್ಟ್ ಒನ್ ಸ್ಟ್ರೈಟ್ ಕಂಡಕ್ಟರ್ ನೋಡಿದ್ವಿ, ಸೆಕೆಂಡ್ ಒನ್ ಲೂಪ್ ನೋಡಿದ್ವಿ. ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕಾಯಿಲ್ ಟೈಪ್ ಮಾಡ್ತೀವಿ. ಫಸ್ಟ್ ಸ್ಟ್ರೈಟ್ ವೈರ್ ಇದ್ದಿದ್ನ ಲೂಪ್ ಮಾಡಿದ್ವಿ, ಇವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕಾಯಿಲ್ ಲೈಕ್ ಈ ರೀತಿ ಸುರುಳಿ ಆಕಾರದಲ್ಲಿ ಈ ತರ ಸುತ್ತಿದ್ರೆ ಏನಾಗತ್ತೆ ಅಂತ ಹೇಳಿ. ಸೊ ಇವಾಗ ಅಲ್ಲಿ ಒಂದ್ ಸೊಲೆನಾಯ್ಡ್ ಅಂತ ಇದೆ, ಸೊಲೆನಾಯ್ಡ್ ಅಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ, ಕರೆಂಟ್ ಡೈರೆಕ್ಷನ್ ಅಪ್ವರ್ಡ್ಸ್ ತೋರಿಸಿದ್ದಾರೆ, ಮತ್ತೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕೆಳಗಡೆ ಆರೋ ಮಾರ್ಕ್ ತೋರಿಸಿದ್ದಾರೆ. ಇದನ್ನ ಒಂದ್ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ಇವಾಗ ಸೊಲೆನಾಯ್ಡ್ ನ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪಾಸಿಟಿವ್ ಡೈರೆಕ್ಷನ್ ಮತ್ತೆ ನೆಗೆಟಿವ್ ಡೈರೆಕ್ಷನ್ ಯಾವ ಕಡೆ ಬರುತ್ತೆ ಅಂತ. ಸೊ ಪಾಸಿಟಿವ್ ಡೈರೆಕ್ಷನ್ ಅಂತ ಹೇಳಿದ್ರೆ ನಮಗೆ ಗೊತ್ತು, ಎಲೆಕ್ಟ್ರಿಸಿಟಿಲಿ ಫಸ್ಟ್ ಸೆಷನ್ ಅಲ್ಲಿ ನೀವು ಡಿಸ್ಕಸ್ ಮಾಡಿದೀರಾ, ಕರೆಂಟ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಅಂತ ಹೇಳಿ. ಸೊ ಇವಾಗ ಇಲ್ಲಿ ಕರೆಂಟ್ ಡೈರೆಕ್ಷನ್ ಏನಂತ ಕೊಟ್ಟಿದ್ದಾರೆ ಅವರು ಅಂತ ಹೇಳಿದ್ರೆ ಇಲ್ಲಿ ಆರೋ ಮಾರ್ಕ್ ಈ ತರ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಹೀಗ್ ಬರ್ಬೇಕಲ್ವಾ ಕರೆಂಟ್. ಸೊ ಇಲ್ಲಿಂದ ಮೂವ್ ಆಗ್ಬೇಕು ಅಂತ ಹೇಳಿದ್ರೆ ಇದು ಪಾಸಿಟಿವ್ ಆಗ್ಬೇಕು ಅವಾಗ. ಸೊ ಇದು ಪಾಸಿಟಿವ್ ಟರ್ಮಿನಲ್ ಆಗುತ್ತೆ, ಇದು ನೆಗೆಟಿವ್ ಟರ್ಮಿನಲ್ ಆಗುತ್ತೆ. ಸೊ ಒಂದ್ ಬ್ಯಾಟ್ರಿ ಕನೆಕ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಇಲ್ಲಿ ಪಾಸ್ ಆಗುತ್ತೆ ಕರೆಂಟ್ ಥ್ರೂ ಸೊಲೆನಾಯ್ಡ್, ಕರೆಂಟ್ ಮೂವ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಈ ರೀತಿ ಸುರುಳಿ ಆಕಾರದಲ್ಲಿ ಮಾಡಿ ನಾವು ಕಂಡಕ್ಟರ್ ನ ಅದ್ರಲ್ಲಿ ನಾವು ಕರೆಂಟ್ ಪಾಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗೆ ಎಮರ್ಜ್ ಆಗತ್ತೆ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಆಲ್ರೆಡಿ ಹೇಳಿದ್ದೀನಿ, ಬಾರ್ ಮ್ಯಾಗ್ನೆಟ್ ಅಲ್ಲಿ ಫಸ್ಟ್ ಎಕ್ಸಾಂಪಲ್ ಕೊಡ್ಬೇಕಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಔಟ್ ಸೈಡ್ ದಿ ಮ್ಯಾಗ್ನೆಟ್ ಯಾವಾಗ್ಲೂ ನಾರ್ತ್ ಇಂದ ಸೌತ್ ಇರುತ್ತೆ, ಬಟ್ ಇನ್ಸೈಡ್ ದಿ ಅಂತ ತಗೊಂಡಾಗ, ಇನ್ಸೈಡ್ ದಿ ಮ್ಯಾಗ್ನೆಟ್ ಅಂತ ತಗೊಂಡಾಗ ಸೌತ್ ಟು ನಾರ್ತ್ ಇರುತ್ತೆ ಅಂತ ಹೇಳಿ. ಇವಾಗ ಕರೆಂಟ್ ಇಲ್ಲಿ ಹೋಗ್ತಿದೆ ಅಂತ ಹೇಳಿದ್ರೆ ಇನ್ಸೈಡ್ ದಿ ಸೊಲೆನಾಯ್ಡ್ ಇಂದಾನೆ ಹೋಗ್ಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗುತ್ತೆ, ಫಸ್ಟ್ ಇನ್ಸೈಡ್ ದಿ ಸೊಲೆನಾಯ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಇನ್ಸೈಡ್ ದಿ ಸೊಲೆನಾಯ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗುತ್ತೆ, ಸೌತ್ ಟು ನಾರ್ತ್ ಮೂವ್ ಆಗುತ್ತೆ. ಸೊ ಇನ್ಸೈಡ್, ಸೊ ಅದಕ್ಕೆ ಆರೋ ಮಾರ್ಕ್ ಏನ್ ತೋರಿಸಿದ್ದಾರೆ ಅವರು, ಬ್ಲಾಕ್ ಕಲರ್ ಅಲ್ಲಿ ಈ ರೀತಿ ತೋರಿಸಿದ್ದಾರೆ. ಫಸ್ಟ್ ಕರೆಂಟ್ ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ಇನ್ಸೈಡ್ ದಿ ಸೊಲೆನಾಯ್ಡ್ ಅಂದ್ರೆ ಆ ಸುರುಳಿ ಒಳಗಡೆ ಏನ್ ಮೂವ್ ಆಗುತ್ತೆ ಅದು ನಮಗೆ ಸೌತ್ ಇಂದ ನಾರ್ತ್ ಗೆ ಮೂವ್ ಆಗುತ್ತೆ. ಸೊ ಇದನ್ನ ನಾರ್ತ್, ಇದನ್ನ ಸೌತ್ ಅಂತ ತಗೊಂಡ್ರೆ. ಬಟ್ ಔಟ್ ಸೈಡ್ ನೀವು ಅಬ್ಸರ್ವ್ ಮಾಡಿ, ಔಟ್ ಸೈಡ್ ಮತ್ತೆ ನಾರ್ತ್ ಇಂದ ಇಲ್ಲಿ ಎಮರ್ಜ್ ಆಗ್ತಿದೆ, ಲೂಪ್ ಆಗಿ ಕನ್ವರ್ಟ್ ಆಗಿ ಮತ್ತೆ ಸೌತ್ ಬಂದು ಎಂಟರ್ ಆಗ್ತಿದೆ.
ಸೊ ಸೊಲೆನಾಯ್ಡ್ ಅಲ್ಲಿ ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ್ ಆಗುತ್ತೆ. ಬಟ್ ಇನ್ಸೈಡ್ ದಿ ಸೊಲೆನಾಯ್ಡ್ ಅಂತ ತಗೊಂಡಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿರತ್ತಪ್ಪ ಅಂತ ಅಬ್ಸರ್ವ್ ಮಾಡಿದ್ರೆ ನೀವು, ಒಂದು ಪ್ಯಾರಲಲ್ ಆಗಿರುತ್ತೆ, ಇನ್ನೊಂದೇನಿರುತ್ತೆ ಅಂತ ಹೇಳಿದ್ರೆ ಯೂನಿಫಾರ್ಮ್ ಆಗಿರುತ್ತೆ. ಸೊ ಇನ್ಸೈಡ್ ದಿ ಸೊಲೆನಾಯ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗೆ ಮೂವ್ ಆಗುತ್ತೆ ಸೌತ್ ಇಂದ ನಾರ್ತ್ ಪೋಲ್ಗೆ ಅಂತ ಹೇಳಿದ್ರೆ, ಫಸ್ಟ್ ಪ್ಯಾರಲಲ್ ಆಗಿರುತ್ತೆ, ಯೂನಿಫಾರ್ಮ್ ಆಗಿರುತ್ತೆ, ಮತ್ತೆ ಹೈಲಿ ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತೆ, ಹೈಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಹೈ ಸ್ಟ್ರೆಂತ್ ಇರುತ್ತೆ. ಸೊ ಇನ್ಸೈಡ್ ದಿ ಸೊಲೆನಾಯ್ಡ್ ಇದು ದ ನೇಚರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ ಸೊಲೆನಾಯ್ಡ್ ಅಂತ ಹೇಳ್ಬೋದು. ಸೊ ಇದು ಎಲ್ಲಿ ಯೂಸ್ ಆಗತ್ತೆ ನಿಮಗೆ ಅಂತ ಹೇಳಿದ್ರೆ, ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಒಂದು ಆಕ್ಟಿವಿಟಿ ಕೊಟ್ಟಿರ್ತಾರೆ. ನಾವು ಒಂದು ತಂತಿನ ಸುರುಳಿಯಾಕಾರದಲ್ಲಿ ಮಾಡಿ ಅದ್ರ ಮಧ್ಯೆ ಒಂದ್ ನೇಲ್, ಮೊಳೆ ಅಂತ ಏನ್ ಕರಿತೀರ, ಅದನ್ನ ಇಟ್ಟು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದಾಗ ದಟ್ ನೇಲ್ ಆಕ್ಟ್ ಆಸ್ ಮ್ಯಾಗ್ನೆಟ್ ಅಂತ ಹೇಳಿ. ಸೊ ಅದನ್ನ ನಾವು ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತ ಹೇಳಿ ಕರಿತೀವಿ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳಿ ಕರಿತೀವಿ ದಟ್ ಫಿನಾಮಿನನ್ನ. ಸೊ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ನಾವು ಈ ಸೊಲೆನಾಯ್ಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ ನ ನೋಡ್ಬೋದು. ಸೊ ಇದಿಷ್ಟು 3 ಬೇಸಿಕ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ಸ್ ಅಲ್ಲಿ ನಾವು ನೋಡಿದ್ವಿ. ಸೊ ಇದ್ರ ಬೇಸ್ ಮೇಲೆ ನಾವು ಇನ್ನ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಏನ್ ತಿಳ್ಕೊಬಹುದು ಅಂತ ಹೇಳಿದ್ರೆ, ಇನ್ನ 2 ರೂಲ್ ಬರುತ್ತೆ, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಮತ್ತೆ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಹೇಳಿ. ಸೊ ಅದೆರಡು ರೂಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನೊಂದು ಸೊಲೆನಾಯ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ತಗೊಂಡಾಗ ನಾನು ಬಾರ್ ಮ್ಯಾಗ್ನೆಟ್ ನಿಮಗೆ ಪ್ರೀವಿಯಸ್ ತೋರಿಸಿದ್ದೆ. ಈ ಸೊಲೆನಾಯ್ಡ್ ಅಬ್ಸರ್ವ್ ಮಾಡಿ ನಾರ್ತ್ ಇಂದ ಸೌತ್ ಅಲ್ಲಿ ಎಂಡ್ ಆಗ್ತಿದೆ, ಮತ್ತೆ ಇನ್ಸೈಡ್ ದಿ ಸೊಲೆನಾಯ್ಡ್ ಏನಿದೆ ಸ್ಟ್ರೈಟ್ ಲೈನ್ಸ್ ಇದೆ. ಇದು ಮತ್ತೆ ಬಾರ್ ಮ್ಯಾಗ್ನೆಟ್ ನ ಕಂಪೇರ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸೇಮ್ ಪ್ರಾಪರ್ಟಿ ಇದೆ. ಸೊ ಸೊಲೆನಾಯ್ಡ್ ಆಕ್ಟ್ ಆಸ್ ಬಾರ್ ಮ್ಯಾಗ್ನೆಟ್ ಅನ್ನೋ ತರ ಇಲ್ಲಿ ತಿಳ್ಕೊಬಹುದು ನಾವು. ಸೊ ಫಸ್ಟ್ ಒನ್ ಬಂದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಫಾರ್ ಡೈನಮೋ ಅಥವಾ ಜನರೇಟರ್ ಅಂತ ಹೇಳಿ. ಡೈನಮೋ ಜನರೇಟರ್ ನಾನು ಎಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಬಂದಾಗ ಡೈನಮೋ ಮತ್ತೆ ಮೋಟಾರ್ ನ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೆ. ಸೊ ಡೈನಾಮೋಗೆ ನಾವು ಯೂಸ್ ಮಾಡೋಂಥದ್ದು ಬಂದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಂತ ಹೇಳಿ. ಫಸ್ಟ್ ಡೈನಾಮೋ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ, ಎ ಡೈನಾಮೋ ಇಸ್ ಅ ಡಿವೈಸ್ ದಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿ ಏನಾದ್ರೂ ವರ್ಕ್ ಡನ್ ಆಗ್ತಿದೆ, ಯಾವ್ದಾದ್ರು ಬೇರೆ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡ್ತಿದೀವಿ ಅಂತ ಹೇಳಿದ್ರೆ ಅದ್ರಿಂದ ಎಲೆಕ್ಟ್ರಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಿದೆ ಅಂದ್ರೆ ನಾವು ಆ ಡಿವೈಸ್ ನ ಡೈನಾಮೋ ಅಂತ ಹೇಳಿ ಕರಿತೀವಿ. So Fleming's right hand rule is used to determine the direction of induced current when a conductor moves through a magnetic field. ಸೊ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಕಂಡಕ್ಟರ್ ಮೂವ್ ಆಗ್ತಿದೆ ಅಂದಾಗ ಆ ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಿಸಿಟಿ ಇಂಡ್ಯೂಸ್ ಆಗತ್ತೆ, ಅಂದ್ರೆ ಅದ್ರೊಳಗಡೆನೆ ಪ್ರೊಡ್ಯೂಸ್ ಆಗತ್ತೆ. ಸೊ ಅದಕ್ಕೆ ನಾವು ಇಂಡ್ಯೂಸ್ ಕರೆಂಟ್ ಅಂತ ಹೇಳಿ ಕರೆಯುವಂಥದ್ದು. ದಿಸ್ ಇಸ್ ದ ಬೇಸಿಕ್ ವರ್ಕಿಂಗ್ ರೂಲ್ ಫಾರ್ ಡೈನಮೋ ಆರ್ ಎಲೆಕ್ಟ್ರಿಕ್ ಜನರೇಟರ್ ಅಂತ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಂತ ಏನ್ ಕರಿತೀವಿ, ಸೊ ದಟ್ ಈಸ್ ದ ಬೇಸಿಕ್ ರೂಲ್ ಫಾರ್ ಡೈನಮೋಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಡೈನಾಮೋ ಇವಾಗ ಎಕ್ಸಾಂಪಲ್ಸ್ ನೋಡೋದಾದ್ರೆ, ಇವಾಗ ನಿಮ್ದು 3 ಫಿಂಗರ್ಸ್ ನ ರೈಟ್ ಹ್ಯಾಂಡ್ ರೂಲ್ ಆಗಿರೋದ್ರಿಂದ ರೈಟ್ ಹ್ಯಾಂಡ್ ಕನ್ಸಿಡರ್ ಮಾಡ್ಬೇಕು ನೀವು. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ನ ಕನ್ಸಿಡರ್ ಮಾಡಿದಾಗ ನಿಮ್ದು ಥಂಬ್, 4 ಫಿಂಗರ್ ಮತ್ತೆ ಮಿಡಲ್ ಫಿಂಗರ್ ನ ಒಂದಕ್ಕೊಂದು ರೈಟ್ ಆಂಗಲ್ ಅಂದ್ರೆ 90 ಡಿಗ್ರಿ ಇರೋ ಅಂತ ಇಟ್ಕೊಂಡ್ರೆ, ಫಸ್ಟ್ ನಿಮ್ ಥಂಬ್ ಏನಿದೆ ಅದು ದ ಡೈರೆಕ್ಷನ್ ಆಫ್ ದಿ ಮೋಷನ್ ಅಥವಾ ಫೋರ್ಸ್ ನ, ಕಂಡಕ್ಟರ್ದು ಡೈರೆಕ್ಷನ್ ಆಫ್ ದಿ ಮೋಷನ್ ನ ತೋರ್ಸುತ್ತೆ. ನೆಕ್ಸ್ಟ್ 4 ಫಿಂಗರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಯಾವ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋದು ತೋರಿಸುತ್ತೆ. ನೆಕ್ಸ್ಟ್ ಮಿಡಲ್ ಫಿಂಗರ್ ಅಥವಾ ಸೆಂಟರ್ ಫಿಂಗರ್ ಏನ್ ತೋರಿಸುತ್ತೆ ಅಂದ್ರೆ ಇಂಡ್ಯೂಸ್ಡ್ ಕರೆಂಟ್, ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಸೊ ಮೇನ್ ಆಗಿ ನಾವು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ, ದ ಡೈರೆಕ್ಷನ್ ಆಫ್ ದಿ ಇಂಡ್ಯೂಸ್ಡ್ ಕರೆಂಟ್ ಎಲ್ಲಿದೆ, ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳೋಕೋಸ್ಕರ ನಾವು ಈ ರೂಲ್ ನ ಯೂಸ್ ಮಾಡ್ತೀವಿ. ಸೊ ಇದ್ರದ್ದು ಅಪ್ಲಿಕೇಶನ್ಸ್ ನಾವ್ ಎಲ್ಲೆಲ್ಲಿ ನೋಡ್ಬೋದು ಡೈನಾಮೋ ಅಂತ ತಗೊಂಡಾಗ ಅಂತ ನೋಡೋದಾದ್ರೆ, ಫಸ್ಟ್ ಒನ್ ಹೈಡ್ರೋ ಪವರ್ ಸ್ಟೇಷನ್ ಅಂತ ಹಾಕಿದ್ದೀನಿ. ಫಸ್ಟ್ ನೀವು ಇವಾಗ ಹೈಡ್ರೋ ಪವರ್ ಸ್ಟೇಷನ್ ಅಂತ ಅಂದಾಗ ನೀವು ಎಲ್ಲೆಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದ್ರೆ, ಹೈಡ್ರೋ ಇಸ್ ನಥಿಂಗ್ ಬಟ್ ವಾಟರ್. ವಾಟರ್ ನ ಯೂಸ್ ಮಾಡ್ಕೊಂಡು ಇವಾಗ ವಾಟರ್ ಸ್ಟೋರ್ ಆಗಿದೆ ಅಂತ ಹೇಳಿದ್ರೆ ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ ಅಂತ, ಅಂದ್ರೆ ಕನ್ನಡದಲ್ಲಿ ಪ್ರಚನ್ನ ಶಕ್ತಿ ಅಂತ ಹೇಳ್ತೀವಿ. ಅದನ್ನ ಫ್ಲೋ ಮಾಡಿದಾಗ ನಮ್ಗೆ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಆಗುತ್ತೆ, ಚಲನ ಶಕ್ತಿ ಆಗುತ್ತೆ. ಸೊ ಅದರಿಂದ ಟರ್ಬೈನ್ ಮೂವ್ ಮಾಡೋದ್ರಿಂದ ನಮ್ಗೆ ಎಲೆಕ್ಟ್ರಿಸಿಟಿ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಒಂದ್ ಡ್ಯಾಮ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಒಂದ್ ಡ್ಯಾಮ್ ಇದೆ ಅಂತ ಹೇಳಿದ್ರೆ ಇಲ್ಲೆಲ್ಲ ವಾಟರ್ ಇದೆ ಅಂತ ತಿಳ್ಕೊಳ್ಳಿ.
ಸೊ ವಾಟರ್ ಫಿಲ್ ಆಗಿದೆ, ಡ್ಯಾಮ್ ಅಲ್ಲಿ ಸ್ಟೋರ್ ಆಗಿದೆ. ಇವಾಗ ಇದು ಪೊಟೆನ್ಶಿಯಲ್ ಎನರ್ಜಿ ಇದೆ. ಇದಕ್ಕೆ ನೀವ್ ಏನ್ ಮಾಡ್ತೀರಾ, ಒಂದ್ ಪೈಪ್ ಕನೆಕ್ಟ್ ಮಾಡಿ ಥ್ರೂ ಒಂದ್ ಪೈಪ್ ಇದನ್ನ ಮೂವ್ ಆಗೋ ತರ ಮಾಡ್ತೀರಾ. ಸೊ ಇಲ್ಲಿ ಡ್ಯಾಮ್ ಇಂದ ವಾಟರ್ ಬರ್ತಿದೆ ಅಂತ ಹೇಳಿದ್ರೆ ತುಂಬಾ ಫೋರ್ಸ್ಫುಲ್ ನ ಬರ್ತಿರತ್ತೆ, ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಇರತ್ತಲ್ವಾ. ಸೊ ಕೈನೆಟಿಕ್ ಎನರ್ಜಿ ಆದಾಗ ಅದು ತುಂಬಾ ಫೋರ್ಸ್ ಆಗಿ ಬರ್ತಿರತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದ್ ಟರ್ಬೈನ್ ಇಟ್ಟಿರ್ತೀರ, ಎಲ್ಲಿ ವಾಟರ್ ಕೆಳಗಡೆ ಬಂದ್ ಬೀಳುತ್ತೋ ಅಲ್ಲಿಗೆ ಒಂದ್ ಟರ್ಬೈನ್ ಇಟ್ಟಾಗ ಅದೇನಾಗತ್ತೆ, ಅದ್ರದ್ದು ವಿಂಗ್ಸ್ ನ ಅಥವಾ ಒಂದ್ ಟರ್ಬೈನ್ ನ ತಿರುಗ್ಸತ್ತೆ. ಸೊ ತಿರುಗಿಸಿದಾಗ ಅಲ್ಲಿ ಅದ್ರೊಳಗಡೆ ಡೈನಮೋ ಇರುತ್ತೆ. ಡೈನಮೋ ಒಳಗಡೆ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಮ್ಯಾಗ್ನೆಟಿಕ್ ಫಿಕ್ಸ್ ಆಗಿರುತ್ತೆ. ಆ ಮ್ಯಾಗ್ನೆಟ್ ಮಧ್ಯ ಆಗ್ಲೇ ಹೇಳ್ದೆ ಸರ್ಕ್ಯುಲರ್ ಲೂಪ್ ಕರೆಂಟ್ ನ ಕ್ಯಾರಿ ಮಾಡೋದ್ರಿಂದ ನಮ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ರಿಲೀಸ್ ಆಗತ್ತೆ ಅಂತ. ಸೊ ಇಲ್ಲಿ ನಮ್ಗೆ ಎಲೆಕ್ಟ್ರಿಸಿಟಿ ಇಲ್ಲ, ಒಂದು ಸರ್ಕ್ಯುಲರ್ ಲೂಪ್ ನ ಆಸ್ ಅ ಕಂಡಕ್ಟರ್ ಆಗಿ ಯೂಸ್ ಮಾಡ್ತಿದೀವಿ ಮೆಟಲ್, ಇನ್ನೊಂದು ಮ್ಯಾಗ್ನೆಟ್ ನ ಯೂಸ್ ಮಾಡ್ತಿದೀವಿ. ಇನ್ನೊಂದು ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳಿದ್ರೆ ವಾಟರ್ ಫ್ಲೋ ಆಗಿ ಬಂದು ಅದನ್ನ ರೊಟೇಟ್ ಮಾಡ್ತಿದೆ. ಇದ್ರಿಂದ ನಮ್ಗೆ ಏನಾಗುತ್ತೆ, ಇನ್ಸೈಡ್ ದಿ ಕಾಯಿಲ್ ಇರುತ್ತೆ ಅಲ್ವಾ, ಸೊ ಅದ್ರಲ್ಲಿ ನಮ್ಗೆ ಕರೆಂಟ್, ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಹೀಗೆ ನಾವು ಹೈಡ್ರೋ ಪವರ್ ಸ್ಟೇಷನ್ ಇಂದ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋ ಅಂತದ್ದು. ಸೊ ಫಸ್ಟ್ ಏನಿತ್ತು, ಪೊಟೆನ್ಶಿಯಲ್ ಎನರ್ಜಿ ಇತ್ತು. ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ ಆಗತ್ತೆ. ಅದು ಟರ್ಬೈನ್ ನ ರೊಟೇಟ್ ಮಾಡೋದ್ರಿಂದ ನಮ್ಗೆ ಎಲೆಕ್ಟ್ರಿಕಲ್ ಎನರ್ಜಿ ಸಿಗ್ತಾ ಇದೆ. ಡೈನಾಮೋ ಮಾಡುವಂತ ವರ್ಕ್ ಇದಾಗಿರುತ್ತೆ. ಸೊ ಸೆಕೆಂಡ್ ಅಪ್ಲಿಕೇಶನ್ ನೋಡೋದಾದ್ರೆ ವಿಂಡ್ ಮಿಲ್. ನೀವು ಅಬ್ಸರ್ವ್ ಮಾಡಿರ್ಬೋದು, ವಿಂಡ್ ಮಿಲ್ ಅಂತ ಹೇಳಿದ್ರೆ ಇವಾಗ ವಿಂಡ್ ಗೆ ಕೈನೆಟಿಕ್ ಎನರ್ಜಿ ಅಂತೂ ಇದ್ದೇ ಇರುತ್ತೆ. ಸೊ ಆ ಕೈನೆಟಿಕ್ ಎನರ್ಜಿಯಿಂದ ಆ ವಿಂಡ್ ಮಿಲ್ದು ವಿಂಗ್ಸ್ ನ ರೊಟೇಟ್ ಮಾಡೋ ತರ ಮಾಡುತ್ತೆ. ಸೊ ರೊಟೇಟ್ ಆದಾಗ ಅಲ್ಲೂ ಕೂಡ ಟರ್ಬೈನ್ ಫಿಕ್ಸ್ ಆಗಿರುತ್ತೆ. ಆ ಟರ್ಬೈನ್ ರೊಟೇಟ್ ಆದಾಗ ಅಲ್ಲೂ ಕೂಡ ಕಾಯಿಲ್ ಮತ್ತೆ ಮ್ಯಾಗ್ನೆಟ್ ಎರಡು ಇರೋದ್ರಿಂದ ಅದು ರೊಟೇಟ್ ಆಗಿ ಆ ಕಾಯಿಲ್ ಒಳಗಡೆ ಕೂಡ ಮತ್ತೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಥರ್ಡ್ ಒಂದು ಡೈನಾಮೋ ಇನ್ ಸೈಕಲ್ ಅಂತ ಹೇಳಿ. ಇವಾಗ ಸೈಕಲ್ ಅಲ್ಲಿ ಫ್ರಂಟ್ ಅಲ್ಲಿ ಹೆಡ್ ಲೈಟ್ ತರ ನೀವು ಒಂದು ಬಲ್ಬ್ ಫಿಕ್ಸ್ ಮಾಡ್ಕೊಂಡಿರ್ತೀರಾ ಅಂತ ಹೇಳಿದ್ರೆ, ನೀವು ಪೆಡ್ಲಿಂಗ್ ಮಾಡೋ ಟೈಮ್ ಅಲ್ಲಿ ಕೆಲವೊಬ್ರು ಕಲರ್ ವೀಲ್ಗೂ ಕೂಡ ಹಾಕೊಂಡಿರ್ತಾರೆ ಲೈಟಿಂಗ್ಸ್. ನೀವು ಪೆಡ್ಲಿಂಗ್ ಮಾಡಿದಾಗ ವೀಲ್ ಮೂವ್ ಆಗತ್ತೆ. ಸೊ ವೀಲ್ ಮೂವ್ ಆದಾಗ ಡೈನಮೋ ಫಿಕ್ಸ್ ಮಾಡಿದಾಗ ಅಲ್ಲೂ ರೊಟೇಟ್ ಆಗೋದ್ರಿಂದ ಏನಾಗುತ್ತೆ, ನಿಮ್ಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿ ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಆಗಿ ನೀವು ಲೈಟ್ ನಲ್ಲಿ ಪ್ರೊಡ್ಯೂಸ್ ಮಾಡ್ತೀರಾ. ಇದಿಷ್ಟು ಅಪ್ಲಿಕೇಶನ್ಸ್ ಆಫ್ ಡೈನಾಮೋ. ಇನ್ನು ತುಂಬಾ ಕಡೆ ಯೂಸ್ ಮಾಡ್ತೀರಾ, ನೀವೇ ಲಿಸ್ಟ್ ಔಟ್ ಮಾಡಿ. ನಾನು ಮೇನ್ ಆಗಿ ಇದು 3 ಹೇಳಿದ್ದೀನಿ. ಸೊ ನೆಕ್ಸ್ಟ್ ಬಂದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಫಾರ್ ಮೋಟಾರ್ಸ್ ಅಂತ ಹೇಳಿ. ಡೈನಾಮೋಗೆ ರೈಟ್ ಹ್ಯಾಂಡ್ ರೂಲ್ ಯೂಸ್ ಮಾಡಿದ್ವಿ, ಬಟ್ ಮೋಟಾರ್ಸ್ ಅಂತ ಬಂದಾಗ ಲೆಫ್ಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡ್ತೀವಿ. ಮೋಟಾರ್ ಅಂದ್ರೆ ಏನು ಅಂತ ಹೇಳಿದ್ರೆ, ಮೋಟಾರ್ ಇಸ್ ಎ ಡಿವೈಸ್ ದಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಇನ್ ಸಿಂಪ್ಲರ್ ಟರ್ಮ್ಸ್ ಇಟ್ ಯೂಸಸ್ ಎಲೆಕ್ಟ್ರಿಸಿಟಿ ಟು ಕ್ರಿಯೇಟ್ ಮೂವ್ಮೆಂಟ್ ಅಂತ ಹೇಳಿ. ಸೊ ಇದು ಏನಾಗತ್ತೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ರೈಟ್ ಹ್ಯಾಂಡ್ ರೂಲ್ ಅಲ್ಲಿ ಏನಕ್ಕೆ ನಾವು ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ, ದ ಡೈರೆಕ್ಷನ್ ಆಫ್ ದಿ ಇಂಡ್ಯೂಸ್ಡ್ ಕರೆಂಟ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ವಿ. ಬಟ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಬಂದಾಗ ಏನಕ್ಕೆ ಯೂಸ್ ಆಗತ್ತೆ ಅಂತ ಹೇಳಿದ್ರೆ, ದ ಡೈರೆಕ್ಷನ್ ಆಫ್ ದಿ ಮೋಷನ್ ಅಥವಾ ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಲೆಫ್ಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡ್ತೀವಿ. ಸೊ ಆಸ್ ಇಟ್ ಈಸ್, ನೀವು ಲೆಫ್ಟ್ ಹ್ಯಾಂಡ್ ನ ಈ ರೀತಿ 3 ಫಿಂಗರ್ಸ್ ನ ಥಂಬ್, 4 ಫಿಂಗರ್ ಮತ್ತೆ ಮಿಡಲ್ ಫಿಂಗರ್ ನ ಒಂದಕ್ಕೊಂದು ರೈಟ್ ಆಂಗಲ್ ಅಲ್ಲಿ ಇಟ್ಕೋತೀರಾ ಅಂತ ಹೇಳಿದ್ರೆ, ಸೊ ಏನೇನ್ ಡೈರೆಕ್ಷನ್ ಇಂಡಿಕೇಟ್ ಮಾಡ್ತಿತ್ತು, ಮೊದ್ಲು ಏನೇನ್ ಕಾಂಪೋನೆಂಟ್ಸ್ ಇಂಡಿಕೇಟ್ ಮಾಡ್ತಿತ್ತು ಅದೇ ಕಾಂಪೋನೆಂಟ್ಸ್ ಇಂಡಿಕೇಟ್ ಮಾಡುತ್ತೆ. ಬಟ್ ಫಸ್ಟ್ ಒನ್ ಅಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಡೈರೆಕ್ಷನ್ ನ ನೋಡ್ತಿದ್ರಿ, ಇದ್ರಲ್ಲಿ ನೀವು ಡೈರೆಕ್ಷನ್ ಆಫ್ ಮೋಷನ್ ಅಥವಾ ಫೋರ್ಸ್ ನ ನೋಡ್ತೀರಾ. ಸೊ ಹೀಗೆ ಇಟ್ಕೊಂಡ್ರಿ ಅಂತ ಹೇಳಿದ್ರೆ, ಥಂಬ್ ಡೈರೆಕ್ಷನ್ ಆಫ್ ಮೋಷನ್ ಅಥವಾ ಫೋರ್ಸ್ ನ ಡಿನೋಟ್ ಮಾಡುತ್ತೆ, 4 ಫಿಂಗರ್ ಬಂದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಮಿಡಲ್ ಫಿಂಗರ್ ಬಂದು ಡೈರೆಕ್ಷನ್ ಆಫ್ ಕರೆಂಟ್. ಸೊ ದಿಸ್ ಇಸ್ ದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಫಾರ್ ಮೋಟಾರ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮೋಟಾರ್ಸ್ ಅಪ್ಲಿಕೇಶನ್ ಏನೇನು ಡೈಲಿ ಲೈಫ್ ಅಲ್ಲಿ ಅಂತ ನೋಡೋದಾದ್ರೆ, ಫಸ್ಟ್ ಹೌಸ್ ಹೋಲ್ಡ್ ಅಪ್ಲಿಕೇಶನ್ಸ್ ಏನೇನ್ ಬರುತ್ತೆ ಅಂತ. ಅದ್ರಲ್ಲಿ ನಾವು ಫ್ಯಾನ್ಸ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ಸ್, ರೆಫ್ರಿಜರೇಟರ್ಸ್, ಮಿಕ್ಸರ್ಸ್, ಗ್ರೈಂಡರ್ಸ್ ಮತ್ತೆ ವಾಕ್ಯೂಮ್ ಕ್ಲೀನರ್ಸ್ ಇನ್ನ ಬೇಕಾದಷ್ಟು ಸಿಗತ್ತೆ. ಅದ್ರಲ್ಲಿ ಒಂದಷ್ಟು ನಾನು ಹೌಸ್ ಹೋಲ್ಡ್ ಅಪ್ಲಿಕೇಶನ್ಸ್ ಅಂತ ಹಾಕಿದ್ದೀನಿ. ಸೆಕೆಂಡ್ ಒಂದು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಅಂತ ನೋಡಿದಾಗ ಅದರಲ್ಲಿ ಪಂಪ್ಸ್, ಕ್ರೇನ್ಸ್ ಅಂಡ್ ಎಲಿವೇಟರ್ಸ್, ಡ್ರಿಲ್ಲಿಂಗ್ ಮಿಷಿನ್ಸ್ ನೋಡ್ಬೋದು. ಇದನ್ನೆಲ್ಲ ನಾವು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಅಲ್ಲಿ ನೋಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಅಂತ ಬಂದಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಲೈಕ್ ಎಲೆಕ್ಟ್ರಿಕ್ ಮೋಟಾರ್ ಬೈಕ್ ಆಗಿರ್ಬೋದು, ಎಲೆಕ್ಟ್ರಿಕ್ ಕಾರ್ಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ಟ್ರೈನ್ ಕೂಡ ಬಂದಿದೆ. ನೆಕ್ಸ್ಟ್ ಸಬ್ಮೆರಿನ್ಸ್ ಅಲ್ಲಿ ಕೂಡ ನಾವು ಟ್ರಾನ್ಸ್ಪೋರ್ಟೇಷನ್ಗೆ ಮೋಟಾರ್ ಅನ್ನೋದನ್ನ ಯೂಸ್ ಮಾಡ್ಬೋದು. ಇದೆಲ್ಲ ಅಪ್ಲಿಕೇಶನ್ಸ್ ಆಫ್ ಮೋಟಾರ್ಸ್ ಅಲ್ಲಿ ಬರುತ್ತೆ. ಸೊ ಇನ್ನು ತುಂಬಾ ಕಡೆ ಯೂಸ್ ಮಾಡ್ತೀವಿ, ಮೋಟಾರ್ದು ಅಪ್ಲಿಕೇಶನ್ಸ್ ತುಂಬಾನೇ ಇದೆ, ನೀವು ಲಿಸ್ಟ್ ಮಾಡ್ಬೋದು. ಸೊ ಇದಿಷ್ಟು ಅಪ್ಲಿಕೇಶನ್ಸ್ ಆಫ್ ಮೋಟಾರ್ಸ್ ಮತ್ತೆ ಡೈನಾಮೋಸ್ ಮತ್ತೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಲೆಫ್ಟ್ ಹ್ಯಾಂಡ್ ರೂಲ್ ಬಗ್ಗೆ ನೋಡಿದ್ವಿ.
ಸೊ ಲಾಸ್ಟ್ ಡೈನಾಮೋ ಮತ್ತೆ ಮೋಟರ್ನ ಹೇಗೆ ಕಂಪ್ಯಾರಿಸನ್ ಮಾಡೋದು ಅಂತ ನೋಡಿದ್ರೆ ಫಸ್ಟ್ ಫೀಚರ್ಸ್ ಕೊಟ್ಟಿದ್ದಾರೆ, ಎನರ್ಜಿ ಕನ್ವರ್ಷನ್, ರೂಲ್ ಯೂಸ್ ಮತ್ತೆ ಎಕ್ಸಾಂಪಲ್ಸ್ ಅಂತ. ಫಸ್ಟ್ ಡೈನಾಮೋ, ನೆಕ್ಸ್ಟ್ ಮೋಟಾರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಡೈನಾಮೋನ ನಾವು ಜನರೇಟರ್ ಅಂತ ಕೂಡ ಕರಿತೀವಿ. ಸೊ ಡೈನಾಮೋದಲ್ಲಿ ಎನರ್ಜಿ ಕನ್ವರ್ಷನ್ ಏನಾಗಿರುತ್ತೆ, ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಅದೇ ಮೋಟಾರ್ ಅಂತ ನೋಡಿದ್ರೆ ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಹೇಗೆ ಅಂದ್ರೆ ಇವಾಗ ನೀವು ಎಲೆಕ್ಟ್ರಿಸಿಟಿ ಇತ್ತು ಅಂತ ಹೇಳಿದ್ರೆ ಸ್ವಿಚ್ ಆನ್ ಮಾಡಿದ್ರಿ ಅಂದ್ರೆ ಫ್ಯಾನ್ ರೊಟೇಟ್ ಆಗುತ್ತೆ, ಸೊ ನಿಮ್ಗೆ ವಿಂಡ್ ಎನರ್ಜಿ ಸಿಗ್ತಾ ಇದೆ. ಅದೇ ರೀತಿ ತುಂಬಾ ಎನರ್ಜಿಗಳು ಮೆಕ್ಯಾನಿಕಲ್ ಎನರ್ಜಿಯಾಗಿ ನೋಡ್ಬೋದು. ಈಗ ಎಲೆಕ್ಟ್ರಿಕ್ ಬಿಲ್ ಅಲ್ಲೂ ಕೂಡ ಅಷ್ಟೇ, ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ಸೌಂಡ್ ಬರುತ್ತೆ. ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್. ನೆಕ್ಸ್ಟ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಡೈನಾಮೋ, ಅದು ವರ್ಕ್ ಮಾಡೋಂಥ ರೂಲ್ ಬಂದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಆಗಿರುತ್ತೆ. ನೆಕ್ಸ್ಟ್ ಮೋಟಾರು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬೇಸ್ಡ್ ವರ್ಕಿಂಗ್ ಆಗುತ್ತೆ. ಎಕ್ಸಾಂಪಲ್ಸ್ ನೋಡಿದ್ರೆ ಇವಾಗ ತಾನೇ ಕೊಟ್ಟೆ, ಬೈಸಿಕಲ್ ಲೈಟ್ ಜನರೇಟರ್ ಅಲ್ಲಿ ನಾವು ಡೈನಾಮೋನ ಯೂಸ್ ಮಾಡ್ತೀವಿ, ಸೀಲಿಂಗ್ ಫ್ಯಾನ್ ಗಳಲ್ಲಿ ಮೋಟಾರ್ನ ಯೂಸ್ ಮಾಡ್ತೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಮ್ಯಾಗ್ನೆಟಿಸಮ್ ಅಲ್ಲಿ ಸೊ ಮ್ಯಾಗ್ನೆಟ್ಸ್ ಯಾವ ರೀತಿ ಇರುತ್ತೆ ಅದ್ರದ್ದು ಫೀಚರ್ಸ್, ಸೊ ಮೇನ್ ಆಗಿ ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಂಗ್ ಎ ಕರೆಂಟ್ ಅಂಡ್ ಲೂಪ್ ಮತ್ತೆ ಸೊಲೆನಾಯ್ಡ್ ಬಗ್ಗೆ ನೋಡಿದ್ವಿ, ಮತ್ತೆ 2 ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಇದಿಷ್ಟು ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಕಾಂಪೊನೆಂಟ್ಸ್ ಏನೇನ್ ಬರುತ್ತೆ ಅಷ್ಟು. ಸೊ ಇಲ್ಲಿಗೆ ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್ ಅನ್ನೋ ಚಾಪ್ಟರ್ 2 ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು.